ಹೌದು ವೀಕ್ಷಕರೇ, ಇವತ್ತು ದರ್ಶನ್ ಪಾಲಿಗೆ ಬಿಡ್ಡೆ ಅಂತಲೇ ಹೇಳ್ಬೋದು. ಹೌದು, ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನು ಜೈಲು ಪಾಲಾಗಿರ್ತಕ್ಕಂಥ ನಟ ದರ್ಶನ್ ಅವ್ರಿಗೆ ಇವತ್ತು ಬಿಡ್ಡೆ ಅಂತಲೇ ಹೇಳ್ಬೋದು. ನಟ ದರ್ಶನ್ ಅವರು ಏನು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನಟ ಜಾಮೀನು ಅರ್ಜಿ ಸಲ್ಲಿಕೆ ಇವತ್ತು ವಿಚಾರಣೆ ನಡೀತಾ ಇದೆ. ನಿನ್ನೆ ನಡಿಬೇಕಾಗಿತ್ತು, ಆದರೆ ಇವತ್ತು ನಡೀತಾ ಇದೆ. ದರ್ಶನ್ ಅವರಿಗೆ ಏನು ಜಾಮೀನು ಸಿಗುತ್ತೋ ಇಲ್ಲವೋ ಅನ್ನೋದು ಕೂಡ ಭಾಳ ಅಭಿಮಾನಿಗಳು ಕುತೂಹಲ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಲಾಯರ್ ಅವರು ಭಾಳ ಗಂಭೀರವಾಗಿ ಈ ಒಂದು ಕೇಸನ್ನು ಪರಿಗಣಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಹೇಗಾದರೂ ಮಾಡಿ ದರ್ಶನ್ ಅವರಿಗೆ ಜಾಮೀನು ಕೊಡಿಸ್ತೀನಿ ಅಂತೇಳಿ ಸಿ ವಿ ನಾಗೇಶ್ ಅವರು ಕೂಡ ಶಪಥ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ವಿಚಾರಣೆ ನಡೆಯುತ್ತೆ. ಆದಷ್ಟು ಬೇಗ ಮಧ್ಯಂತರ ಜಾಮೀನು ಕೊಡಿ, ಅವರಿಗೆ ಏನು ಬೆನ್ನಿನ ಆಪ್ರೇಷನ್ ಇದೆ ಅಂತೇಳಿ ವಕೀಲರು ಕೂಡ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಯಾರ್ಯಾರು ಬೇಲ್ ಸಿಗಲಿ, ಆದಷ್ಟು ಬೇಗ ಹೊರಗೆ ಬರಲ್ಲ ಅಂತೇಳಿ ಕಾಯ್ತಾ ಇರ್ತಿದ್ದಾರೆ. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಬೇರೆಯವರಾಗಿರ್ಬೋದು. ಕಾಮೆಂಟ್ ಮಾಡಿ ಜೈ ಡಿ ಬಾಸ್ ಅಂತೇಳಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.